ಇವತ್ತು ಬೆಳಗ್ಗೆನೆ ಎಲ್ಲ ಕೆಲಸನೂ ಮುಗಿಸ್ಕೊಂಡು ತರಕಾರಿ ತಗೊಂಡು ಬರೋಣ ಅಂತ ಮಾರ್ಕೆಟ್ಗೆ ಹೋಗ್ತಾ ಇದ್ದೀವಿ. ಅದ್ರ ಜೊತೆಗೆ ನಾವು ಅಪ್ಪಂಗೆ ಗ್ಲೂಕೋ ಟೆಸ್ಟ್ ಸ್ಟ್ರಿಪ್ ಖಾಲಿ ಆಗಿತ್ತಂತೆ, ಇದು ಒಂದು ತೊಗೊಂಡು ಬರಬೇಕು. ತರಕಾರಿ ತಗೊಳಕ್ಕೆ ಬಂದಿದ್ದೀವಿ. ನೋಡ್ಬೇಕು ಈಗ ಏನೇನು ತಗೊಂತೀಯ ಅಂತ ಗೊತ್ತಿಲ್ಲ. ಮಂಜು ಏನು ತಗೊಂತೀಯಪ್ಪಿ? ಗೊತ್ತಿಲ್ಲ, ನೋಡ್ಬೇಕೇನು ಚೆನ್ನಾಗಿ ಕಾಣುತ್ತೆ. ನಿಂಗೆ ಇದು ತಗೊಳ್ಳ, ಬದನೆಕಾಯಿ ಪಲ್ಯ ಇದ್ದದ್ದು, ಕುಕುಂಬರ್, ಸೌತೆಕಾಯಿ ತಗೋ. ಮೂಲಂಗಿ ಫ್ರೆಶ್ ಇದೆ, ತಣ್ಣಗೆ ಫ್ರೆಶ್ ಆಗಿದೆ. ಕೊನೆಗೂ ಬದನೆಕಾಯಿ ಸಿಕ್ತಾ? ಫೇವ್ರೆಟ್ ಬದನೆಕಾಯಿ ಚೆನ್ನಾಗಿದೆ ಇವತ್ತು. ಹೌದಾ? ಫೈನಲಿ ಇವತ್ತು ಬದನೆಕಾಯಿ ಪಲ್ಯಗೆ ರೆಡಿ ಆಗಿದೆ. ಬದನೆಕಾಯಿ ಪಲ್ಯ ಆಗತ್ತೆ ಮನೆಯಲ್ಲಿ, ಬಟ್ ಹೇಗೆ ಮಾಡ್ತಾಳೆ ಅನ್ನೋದು ಗೊತ್ತಿಲ್ಲ, ಒಂದು ಐಡಿಯಾ ಇಲ್ಲ. ನೋಡೋಣ ಹೇಗೆ. ಎಷ್ಟಾಯ್ತಾ? 145. ಎಂಜಾಯ್. ಫ್ರೆಶ್ ವೆಜಿಟೇಬಲ್ ಸಿಗ್ತದೆ, ಪ್ಲಸ್ ಪ್ರೈಸು ಏನು ಅಂತ ಜಾಸ್ತಿ ಇರೋದಿಲ್ಲ. ATM ಹೋಗೋಣ. ಏಕೆ? ದುಡ್ಡು ಡ್ರಾ ಮಾಡಬೇಕು, ಅದು ಆಲೂರಿಗೆ ದುಡ್ಡು. 5-6 ATM ಸುತ್ತಾಡಿದ್ಮೇಲೆ ಇಲ್ಲಿ ಸಿಕ್ತು. ಅದು 500 ನೋಟು ಚೇಂಜು ಸಿಕ್ಕಿಲ್ಲ. ಈಗ ಚೇಂಜ್ ಮಾಡಿಸ್ಬೇಕು. ತಾತನ ಹತ್ರ ಚೇಂಜ್ ಇರಲ್ಲ, ಹಾಲು ತಾತನ ಹತ್ರ ಚೇಂಜ್ ಬೇಕು ಅಂದ್ಬಿಟ್ಟು ಇವಾಗ ಬೇಕು. ಹೌದಾ ಅಂಕಲ್? 500 ಚೇಂಜ್ ಇದೆಯಾ? 100 ಇಲ್ವಾ? ಏನು ಮಾಡೋದಕ್ಕೂ? ಏನು ಮಾಡೋದು? ಕಾರ್ಡ್ ತಗೋಬಿಡು, ಆಮೇಲೆ ಬರ್ತೀಯಾ? ಬ್ರೆಡ್ ಬೇಕಲ್ಲ, ಆಮೇಲೆ ಬರೋದು. ಸರಿ, ಹಂಗೆ ಮಾಡಿ. ಬಾಯ್ ಚಿನ್ನಿ, ಅಮ್ಮ ಬಯಟ ಪೈಶಸ್ತೇನು ಅಡ್ಡಾಡ್ಕೊಂಡು ಅಡ್ಡದ್ದು ಅಲ್ಲಿ ನೋಡು, ಅಲ್ಲಿ ನೋಡು ಏನೇನೆಲ್ಲ ತಂದಿದ್ದೀನಿ. ಮೂಲಂಗಿ ಸೊಪ್ಪು ಎಲ್ಲ ತಿನ್ನೋಣ ಕೂತ್ಕೊಂಡು, ಆಯ್ತಾ? ಬಾಯ್ ಮಾಡ್ಬಿಡು ಅಮ್ಮಂಗೆ. ಬಾಯ್. ಚಾಕಿ ತಗೊಂಡು ಬನ್ನಿ ಅವನಿಗೆ. ಸೊ ಇವತ್ತು ಮಂಜುಗೆ ಅಗೇನ್ ಬೇಬಿ ಸಿಟ್ಟಿಂಗ್ ಡೇ. ಇವತ್ತು ಬೇಬಿ ಕ್ರೈಯಿಂಗ್ ಡೇ. ಇಲ್ಲ, ಅದು 1 ಸೆಕೆಂಡ್ ಅವತ್ತು ಕ್ರೈ ಮಾಡ್ತು. 1 ಸೆಕೆಂಡ್ ಅಷ್ಟೇ, ಆಮೇಲೆ ಮರ್ತ್ಕೊಂಡೇ ಬಿಡ್ತಾರೆ. ಹಾಯ್ ಹಾಯ್ ಎಲ್ರಿಗೂ, ಹಾಯ್ ಎಲ್ರಿಗೂ ಹಾಯ್ ಮಾಡು. ಹಾಯ್ ಹೇಳು, ಹೇಳು ಹಾಯ್ ಹೇಳ್ಬೇಕು. ಅಷ್ಟು ಚೆನ್ನಾಗಿ ಹೇಳ್ತೀಯಾ? ಯಾರಿದ್ದಾರೆ ಅಲ್ಲಿ? ಯಾರಿದ್ದಾರೆ ಅಲ್ಲಿ? ಯಾರಿದ್ದಾರೆ? ಪಾಪಕ್ಕೆ ಶೈ ಆಗ್ತಾ ಇದೆ ಸಡನ್ ಆಗಿ. ಅವನೇ ನೋಡ್ಕೊಂಡು ಇಲ್ಲಿ ಇಲ್ಲಾರೆ ಎಷ್ಟು ಚೆನ್ನಾಗಿ ಹಾಯ್ ಅಂತಾನೆ ಗೊತ್ತಾ. ಕೋಪ ಬಂದ್ಬಿಟ್ರೆ ಬಾಯ್ ಅಂತಾನೆ. ಹಂಗಾರ ತಗೊಂಡು ಹೋಗು, ಬ್ರೆಡ್ ರೆಡಿ ಇದ್ರೆ ತಗೊಂಡು ಬರೀವಂತೆ. 2 ಸರಿ ಬಿಸಿಲಲ್ಲೇನು ಕೊಡಾಡ್ತೀಯಾ? ಗೊತ್ತಿಲ್ಲ, ಅವ್ನು ಇಲ್ಲಿ ಬರ್ತಾನೋ ಅರ್ಧ ದಾರಿ ಕರ್ಸ್ಕೊಂತೀನೋ ಅಥವಾ ಹೆಂಗೆ ಅಂತ. ಹೌದಾ? ಫೋನ್ ಮಾಡ್ದ, ನಾನು ಮಾಡ್ತೀನಿ. ಈಗ ಗಾಡಿ ಕುತ್ಕೊಂಡು ಮಾಡ್ತೀನಿ. ಸರಿ, ಈಗ ಬಾಯ್ ಮಾಡ್ತಾವನೆ ನೋಡಿ. ಬಾಯ್ ಬಾಯ್. ಅದು ಅದೇನದು? ಏನದು? ಯಾರದು? ಯಾರದು? ಯಾರದು ವಿರಾಜ್? ಅಲ್ಲಿ ಕಾಣಿಸ್ತಾ ಇರೋದು ಅವನೇ ನೋಡ್ಕೊಂಡು ನಗ್ತಾ ಅವನೇ. ಅವನಿಗೆ ಪಾಪ 5 ನಿಮಿಷಕ್ಕೆ ಅವ್ರ ಅಮ್ಮನ ಮಿಸ್ ಮಾಡ್ಕೊಳ್ಳೋಕೆ ಸ್ಟಾರ್ಟ್ ಮಾಡ್ದ. ಇತ್ತೀಚೆಗೆ ಲಾಸ್ಟ್ ವೀಕಿಂದನೇ ಅವ್ರು ಈ ಥರ ಬಿಟ್ಟೋಗ್ತಾರೆ ಪಾಪ. ಅಯ್ಯೋ, ಇಲ್ಲಿ ನೋಡಿ ಅವನದು ಅವತಾರಗಳು. ಏನು ಮಾಡ್ಕೊಂಡಿದೀಯ ನೀನು? ತೋರಿಸು. ಅಯ್ಯೋ, ಇಲ್ಲಿ ನೋಡಿ ಹಂಗೆಲ್ಲ ಬರ್ಕೊಂಡಿದ್ದಾನಂತೆ. ಹೌದಾ? ಕ್ಯೂಟಿಪೈ ನೀನು, ಕ್ಯೂಟಿಪೈ. ಯಾರು ಬರ್ಕೊಂಡಿದ್ದು? ಹಂಗೆ ಬರ್ಕೊಂಡಿದ್ದೀಯಾ? ಅದು ಅಬ್ಬು ಅಲ್ಲ, ಅದು ನೀನು ಗೀಚ್ಕೊಂಡಿರೋದದು. ಬೋರ್ ಹೊಡಿತಾ ಇದೆ ಪಾಪ, ಅದಕ್ಕೆ ಅವತ್ತಿನ ಥರನೇ ಏನಾದರೂ ಒಂದು ರೈಮ್ಸ್ ಹಾಕ್ಕೊಟ್ರೆ ಇಲ್ಲಿ ಎಂಜಾಯ್. ಡ್ಯಾನ್ಸ್ ಮಾಡ್ತಾನೆ ಅವನು, ಎಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾನೆ ಗೊತ್ತಾ. ಅವನು ಕೂತ್ಕೊಂಡು ರೈಮ್ಸ್ ಎಂಜಾಯ್ ಮಾಡ್ತಾವನೆ. ಮನು ಹೊರಗಡೆ ಹೋಗಿದ್ದವ್ರು ಇವಾಗ ಬಂದರು. ಇಷ್ಟೊತ್ತು ಡ್ಯಾನ್ಸ್ ಮಾಡ್ತಾ ಇದ್ದಾರೆ ರೈಮ್ಸ್ಗೆಲ್ಲ. ನಾನು ಹೋಗ್ಲಾ ಕಿಚನ್ಗೆ? ಹಂಗಾದ್ರೆ ಅದು ಪಲ್ಯ ಮಾಡ್ಬಿಟ್ಟು ಬಂದ್ಬಿಡ್ತೀನಿ, ಅನ್ನಕ್ಕೆ ಇಟ್ಬಿಟ್ಟು. ಇವತ್ತು ತರಕಾರಿ ತರಕ್ಕೆ ಹೋಗಿನಲ್ಲ, ಮೂಲಂಗಿ ಫ್ರೆಶ್ ಆಗಿತ್ತು ಸೊಪ್ಪು ಜೊತೆಗೆ. ಸೊಪ್ಪು ಅಷ್ಟೇ ಫುಲ್ ಫ್ರೆಶ್ ಆಗಿದೆ. ಬೇಳೆ ಸಾಂಬಾರು ಮಾಡ್ತಾ ಇದೆ ಇವತ್ತು. ತರಕಾರಿ ಹಾಕಿ ಬೇಳೆ ಕೂಗ್ಸುಟ್ಟು ಹೋಗಿದೆ. ಅದಕ್ಕೆ ಈಗ ಮೂಲಂಗಿ ಸೊಪ್ಪು ಹಾಕ್ಬಿಟ್ಟು ಒಗ್ಗರಣೆ ಕೊಟ್ರೆ ಸಾಂಬಾರ್ಗೆ ಚೆನ್ನಾಗಿರುತ್ತೆ. ಜೊತೆಗೆ ಮೂಲಂಗಿ ಪಲ್ಯ ಮಾಡೋಣ ಅಂತ ಮಾಡ್ತಾ ಇದ್ದೀನಿ. ಕೋಲ್ಡ್ ಆಗೈತೆ, ಅದಕ್ಕೆ ಕಣ್ಣಲ್ಲೆಲ್ಲ ನೀರು ಬರ್ತಾ ಇದೆ ಅವನಿಗೆ. ಅದಕ್ಕೆ ಇವತ್ತು ಅಷ್ಟು ಆಕ್ಟಿವ್ ಇಲ್ಲ ಮೊನ್ನೆ ಥರ.
ಅವ್ರ ಅಮ್ಮ ಬರ್ತಿದ್ದಂಗೆ ನಿದ್ದೆ ಬಂದಿದೆ ಅಂದ್ಕೊಂಡು ಸೀದಾ ಕರ್ಕೊಂಡು ಬಂದು ದಿವಾನ್ ಮೇಲೆ ಮಲ್ಕೊತಾ ಇದ್ದಾನೆ. ಈಗ ಆಕ್ಟಿವ್ ಆದ, ಇಷ್ಟೊತ್ತು ಎಷ್ಟು ಡಲ್ಲಾಗಿದ್ದ ಸೈಲೆಂಟಾಗಿ ರೈಮ್ಸ್ ನೋಡಿಕೊಂಡು ಮಾಮ ಈಗ ಮಾಮನಿಂದೆ ಹೋಗ್ತಾವನೆ ಮಾಮ ಅಂತ. ಈಗ ಆಕ್ಟಿವ್ ರಕ್ಷಿತಾ ಬಂದಾಗ ಮಾತ್ರ ಫುಲ್ ರಕ್ಷಿತಾ ಬಂದ್ರು, ಅವ್ರನ್ನ ನೋಡ್ಬಿಟ್ಟು ಅಮ್ಮ ಅಂತ ಫುಲ್ ಜಂಪ್ ಮಾಡ್ತಾವನೆ. ಥ್ಯಾಂಕ್ ಯು ಇಟ್ಲಿ చెప్పేది. ನಮಸ್ತೆ 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 చేయండి ఇక్కడ ఆంటీకి. ನಮಸ್ತೆ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಹಿಂಗೆ ಹಿಡ್ಕೊಂಡು ಹಿಂಗೆ ಅವನೇ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಉಮ್ಮ ಇಸ್ತೀರಾ? ಮಿಕ್ಕಿ ಮೌಸ್. ಅದು ಮಿಕ್ಕಿ ಮೌಸ್ ಇದೆಯಲ್ಲ ಅದಕ್ಕೆ ಅನ್ಸುತ್ತೆ ಅವನಿಗೆ ಖುಷಿ ಆಗ್ತಾ ಇರೋದು. ಸುಡ್ತಾ ಇದೆ ನಮ್ಮ ಇವತ್ತಿನ ಲಂಚ್ ರೆಡಿ. ಅಬ್ಬಾ ಸುಡ್ತಾ ಇದೆ ಫುಲ್ಲು. ಬ್ರಂಚು ಬೆಳಗ್ಗೆ ಕುಡ್ದಲ್ಲಪ್ಪ ಏನ ಗಂಜಿ, ಅದನ್ನ ಬ್ರೇಕ್ಫಾಸ್ಟ್ ಅಂತಾರ. ಹಂಗೆ ಮೂಲಂಗಿ ಪಲ್ಯ, ಮೂಲಂಗಿ ಸೊಪ್ಪು ಜೊತೆ ಹಾಕಿ ಬೇಳೆ ಸಾಂಬಾರ್, ರೈಸ್ ಜೊತೆಗೆ ತುಪ್ಪ, ಉಪ್ಪಿನಕಾಯಿ. ಸೂಪರ್ ಡೂಪರ್ ಲಂಚ್. ಸಾಕಾಗಿದೆ. ಇಷ್ಟೊತ್ತು ಟ್ರೈನಿಂಗ್ ಇತ್ತು, ಟ್ರೈನಿಂಗ್ ಮುಗಿಸ್ಕೊಂಡು ಸಾಕಾಯ್ತು. ಏನಂಗೆ ನೋಡ್ತಾ ಇದೀಯಾ? ಅಲ್ಲ ನಿನ್ ಟ್ರೈನಿಂಗ್ ಮುಗಿದ್ರೆ ನನಗೆ ಯಾಕೆ ನೀನು ಟ್ಯಾಪ್ ಮಾಡಿ? ನೀನೀಗ ಟ್ಯಾಪ್ ಮಾಡಿ ಎದ್ದೇಳಿಸಿದ್ದು ಆ ತಾತ ಹಾಲು ಕೊಡಕ್ಕೆ ಬಂದಿದ್ರು, ಬೇಡ ಅಂತ ಹೇಳ್ದೆ ಅಂತ. ಅದು ಒಂದು ವಿಷಯ ಹೇಳ್ಬೇಕಲ್ವಾ? ಆಯ್ತಪ್ಪ, ನಾಳೆ ಬೆಳಗ್ಗೆ ಹೇಳ್ಬಿಟ್ಟು ಹೋಗಿ ಟಿವಿ ಪಬ್ಲಿಕ್ ಟಿವಿ ರಂಗನಾಥ್ ಹೇಳ್ಬಿಟ್ಟು ಬರ್ತೀನಿ. ಬೆಳಗ್ಗೆ ಯಾಕೆ ಈಗಲೇ ಹೋಗ್ಬಿಟ್ಪಾ? ಸಿಗಲ್ಲ ಅವರು, ಬ್ಯುಸಿ ಇರ್ತಾರೆ. ಬಿಗ್ ಬುಲೆಟ್ ಇನ್ನು ಪ್ರಿಪ್ರೇಷನ್ ಅಲ್ಲಿ. ಓಕೆ ಸಮಾಧಾನನಾ? ಸೂಪರ್ ಸಮಾಧಾನ. ತಗೊಂಡ್ ಬಂದು ನೋಡಿ ಕಾಸು ಹೆಂಗ್ ಬಿಸಾಕವ್ರೆ. ಅಲ್ಲಿ ಬಿಸಾಕಿದ್ಯಾ? ಹೇಳ್ಬಾರ್ದಾ? ಬಿಸಾಕಿಲ್ಲ, ಅದು ಇಟ್ಟಿರೋದಾ? ಬಿಸಾಕೋದಕ್ಕೂ ಇಟ್ಟಿರೋದಕ್ಕೂ ವ್ಯತ್ಯಾಸ ಇದೆ. ಒಂದೊಂದ್ಸರಿ ಹೆಂಗನ್ಸಂತೆ ಅಂದ್ರೆ ಮನುಷ್ಯಂಗೆ ದುಡ್ಡು ಎಷ್ಟಿದ್ರೂ ಸಾಕಾಗಲ್ಲ, ಯಾವಾಗನೂ ಕೊರತೆ ಅಂತಾನೆ ಅನಿಸ್ತಾ ಇರುತ್ತೆ. ಇಲ್ಲ ಹಂಗೇನಿಲ್ಲ, ಮನುಷ್ಯನಿಗೆ ಕಮಿಟ್ಮೆಂಟ್ ಮೇಲೆ ಡಿಪೆಂಡ್ ಆಗುತ್ತೆ. ಅಲ್ಲ ಕಮಿಟ್ಮೆಂಟ್ ಅಂದ್ರೆ ಕಮಿಟ್ಮೆಂಟ್ ಇದ್ರೆ ಎಷ್ಟಿದ್ರೂ ಸಾಲಲ್ಲ ಅಂತ ಅನ್ಸುತ್ತೆ. ಯಾವಾಗ ಒಂದು ಮನುಷ್ಯನಿಗೆ ಇನ್ಫ್ಲೋ ಔಟ್ಫ್ಲೋ ಎರಡು ಈಕ್ವಲ್ ಆಗಿರತ್ತಲ್ಲ, ಅವಾಗ ಅವ್ನಿಗೆ ಏನು ಅನ್ಸೋದಿಲ್ಲ. ಇನ್ಫ್ಲೋ ಜಾಸ್ತಿ ಇದೆ, ಔಟ್ಫ್ಲೋ ಕಮ್ಮಿ ಇತ್ತು ಅಂದ್ರೆ ಅವಾಗ ಏನಾಗುತ್ತೆ, ಆಸ್ತಿ ಪಾಸ್ತಿ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅರ್ಥ ಆಯ್ತಾ? ಔಟ್ಫ್ಲೋ ಅಂದ್ರೆ ಖರ್ಚು ಜಾಸ್ತಿ ಇತ್ತು, ಇನ್ಫ್ಲೋ ಅಂದ್ರೆ ಬರೋದು ಕಮ್ಮಿ ಇದ್ರೆ ಅವಾಗ ಕಮಿಟ್ಮೆಂಟ್ಗಳು ಜಾಸ್ತಿ ಆಗ್ತವೆ. ಬಟ್ ನಮ್ಮಂತ ಮಿಡಲ್ ಕ್ಲಾಸಿಗೆ ಕಮಿಟ್ಮೆಂಟ್ಸ್ ಅನ್ನೋದು ನೆವರ್ ಎಂಡಿಂಗ್ ಅಲ್ಲ. ಒಂದು ಮುಗೀತಂದ್ರೆ ಇನ್ನೊಂದು ಸ್ಟಾರ್ಟ್ ಆಗುತ್ತೆ. ಹಂಗ್ ಲೆಕ್ಕ ಬರಲ್ಲ. ಯಾಕಂದ್ರೆ ಫಸ್ಟ್ ಏನಾಗುತ್ತೆ ಅಂದ್ರೆ ಜೀವನ ಸ್ಟಾರ್ಟ್ ಆಗ್ಬೇಕಾದ್ರೆ ಕಮಿಟ್ಮೆಂಟ್ ನಲ್ಲಿ ಸ್ಟಾರ್ಟ್ ಆಗುತ್ತೆ. ಅರ್ಥ ಆಯ್ತಾ? ಕಮಿಟ್ಮೆಂಟ್ ಅಲ್ಲಿ ಸ್ಟಾರ್ಟ್ ಆದಾಗ ಏನಾಗುತ್ತೆ, ಬರೋದು ಇರೋದಿರೋದು ಏನ್ ಬರ್ಬೇಕಿರತ್ತಲ್ಲ ಅದು ಬರ್ತಾ ಇರಲ್ಲ. ಕಮಿಟ್ಮೆಂಟ್ ಅಲ್ಲಿ ಜೀವನ ಸ್ಟಾರ್ಟ್ ಮಾಡ್ತಾರೆ. ಸೊ ಆಮೇಲೆ ಮುಂದೆ ಒಂದ್ ದಿನ ಬರೋದಕ್ಕೆ ಸ್ಟಾರ್ಟ್ ಆದಾಗ ಆ ಕಮಿಟ್ಮೆಂಟ್ ಮಾಡ್ಕೊಂಡಿರೋದಕ್ಕೆ ತುಂಬ್ತಾ ಹೋಗ್ತಾರೆ. ಜೀವನ ಅದು ಹಂಗೆ ಆಗ್ತದೆ. ಸೊ ಏನಾಗುತ್ತೆ, ಒಂದು ಕಮಿಟ್ಮೆಂಟ್ ಮುಗಿದ್ರೆ ಇನ್ನೊಂದು ಕಮಿಟ್ಮೆಂಟ್ ತಗೊಳಕೊಂಡಿರೋದು. ಸೊ ಅದೇ ನೀನ್ ಏನಾಗುತ್ತೆ, ಆ ಕಮಿಟ್ಮೆಂಟ್ ಆಗ್ತಾ ಇರೋ ಟೈಮ್ನಲ್ಲಿ ಬರುವಂತದ್ದು ಏನಾಗುತ್ತೆ, ಒಂದು 2 times 3 times ಬರೋದಕ್ಕೆ ಸ್ಟಾರ್ಟ್ ಆದಾಗ ಈ ಕಮಿಟ್ಮೆಂಟ್ ಕಮ್ಮಿ ಆಗ್ತಾ ಬರುತ್ತೆ. ಸೊ ಅವಾಗ ಏನಾಗುತ್ತೆ, ಒಂದು ಬ್ಯಾಲೆನ್ಸ್ ಅನ್ನೋದು ಫಾರ್ಮ್ ಆಗುತ್ತೆ. ಸೊ ಅದು ಬ್ಯಾಲೆನ್ಸ್ ಫಾರ್ಮ್ ಆಗೋಕ್ಕೆ ಒಂದು 15-20 ವರ್ಷ ಜನರು ದುಡಿಬೇಕು, ಮಿಡಲ್ ಕ್ಲಾಸ್. ಅವಾಗ ಒಂದು ಲೆವೆಲ್ ಬರ್ತಾರೆ. ಅಷ್ಟೊತ್ತಿಗೆ ಜೀವನನೇ ಮುಗ್ದೋಗಿರುತ್ತೆ. ಅದೇ ಮಜಾ ಮಾಡುವಂತ ಜೀವನ ಏನು ಇಲ್ಲ. ಬಟ್ ಹೋಗ್ಲಿ, ನಮ್ಮ ಮಕ್ಳಾದ್ರೂ ಮುಂದಕ್ಕೆ ಎಂಜಾಯ್ ಮಾಡ್ತೀವಿ ಅಂತೀವ. ಇಲ್ಲ ಒಂಥರ ಡಿಫ್ರೆಂಟ್ ಕಮಿಟ್ಮೆಂಟ್ ಅಲ್ಲಿ ಸಿಕ್ಕಾಕೊಂತವೆ. ಏನು ಮಾಡೋಕ್ಕಾಗಲ್ಲ, ದಟ್ ಈಸ್ ಪಾರ್ಟ್ ಆಫ್ ಲೈಫ್. ನಮ್ಮಪ್ಪ ಅಮ್ಮದಿರು ಮಾಡಿದ ಅದೇ ಕೆಲಸ. ನಮ್ಮ ಮಕ್ಕಳು ಸುಖವಾಗಿರ್ಲಿ ಅಂತ ಅವ್ರ ಜೀವನ ಪೂರ್ತಿ ಕಷ್ಟಪಟ್ಟು ದುಡಿದ್ರು. ಹಾಗಾಗಿ ನಾವೇನು ಸುಖವಾಗಿಲ್ಲ ಅಂತಲ್ಲ, ಸುಖವಾಗೇ ಇದ್ದೀವಿ. ಅದೇನಾಗತ್ತೆ ಅಂದರೆ ಮನುಷ್ಯಂಗೆ ಅವನು ಬೆಳೀತಾ ಅವನಿಗಿರೋ ಆಸೆಗಳು ಜಾಸ್ತಿ ಆಗ್ತಾ ಹೋಗುತ್ತೆ. ಆಸೆಗೆ ತಕ್ಕಂಗೆ ಕಮಿಟ್ಮೆಂಟ್ಗಳಾಗ್ತಾ ಹೋಗುತ್ತೆ. ಕಮಿಟ್ಮೆಂಟ್ ತಕ್ಕಂಗೆ ಅರ್ನಿಂಗು ಈ ಕಡೆ ಬರುತ್ತೆ, ಹಿಂಗೆ ಹೋಗುತ್ತೆ.